ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮಕ್ಕಳ ಭವಿಷ್ಯದಲ್ಲಿ ಸ್ವಲ್ಪ ಅಮೌಂಟ್ ಸೇವಿಂಗ್ಸ್ ಮಾಡೋ ಥರ ಒಂದು ವಿಷಯದ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಯಾರಿಗೆ ತಾನೇ ಈಗ ಪೇರೆಂಟ್ಸ್ ಆಗಿರೋರು ಯಾರಿಗೆ ತಾನೇ ಒಂದು ಆಸೆ ಇರುತ್ತೆ, ನನ್ನ ಮಕ್ಕಳು ಚೆನ್ನಾಗಿರಬೇಕು, ಮುಂದೆ ಅವ್ರಿಗೆ ಯಾವ ಕಷ್ಟನೂ ಬರಬಾರ್ದು, ಅವರು ನಾವು ನೋಡಿದ ಕಷ್ಟನ ಅವ್ರು ನೋಡ್ದಿರ ಆರಾಮಾಗಿರಬೇಕು, ಈ ರೀತಿ ಒಂದು ಆಸೆ ಇರುತ್ತೆ. ಚೆನ್ನಾಗಿ ಓದಿಸ್ಬೇಕು, ಈ ರೀತಿ. ಅದೇ ರೀತಿ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಒಂದು ಹೆಲ್ಪ್ ಆಗುವಂತಹ ಒಂದು ಹೊಸ ಯೋಜನೆ ಕೇಂದ್ರ ಸರ್ಕಾರದ ಕಡೆಯಿಂದ ಜಾರಿ ಆಗ್ತಾ ಇದೆ. ಅದೇನಪ್ಪ ಅಂದರೆ, ನಿಮ್ಮ ಮಕ್ಕಳಿಗೆ ಪಿಂಚಿನ್ ಬರುವಂತಹ ಒಂದು ಯೋಜನೆ. ಹೌದು ಸ್ನೇಹಿತರೆ, ಏನಪ್ಪ ಇದು ಮಕ್ಳಿಗೆ ಪಿಂಚಿನ್ ಬರುತ್ತಾ ಅಂತ ಥಿಂಕ್ ಮಾಡ್ತಾ ಇರ್ತೀರ. ಹೌದು, ಮಂಗಳವಾರ ನಡೆದಂತಹ ಕೇಂದ್ರ ಬಜೆಟ್ನಲ್ಲಿ ನಮ್ಮ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ದೇಶದ ಜನತೆಗೆ ಭರ್ಜರಿ ಗುಡ್ ನ್ಯೂಸ್ಗಳನ್ನು ನೀಡಿದ್ದಾರೆ. ಸಾಮಾನ್ಯ ಜನರಿಗೆ ಸಹಾಯಕವಾಗುವಂತಹ ಬಜೆಟನ್ನು ಅವರು ಮಂಡಿಸ್ತಾರೆ. ಅವುಗಳಲ್ಲಿ ಒಂದು ಏನಂದರೆ, ಅಪ್ರಾಪ್ತ ವಯಸ್ಕರಿಗೆ ರಾಷ್ಟ್ರೀಯ ಪಿಂಚಣಿ ಯೋಜನೆ ಘೋಷಣೆಯನ್ನು ಮಾಡಲಾಗಿದೆ. ಈ ಯೋಜನೆಯನ್ನು NPS ವಾತ್ಸಲ್ಯ ಅಂತಲೂ ಕರೀತಾರೆ. ಈ ಯೋಜನೆ ಮಕ್ಕಳು 18 ವರ್ಷ ತುಂಬಿದ ನಂತರ NPS ಆಗಿ ಬದಲಾಗ್ತದೆ. ಪೋಷಕರು ಮಕ್ಕಳ ಭವಿಷ್ಯ ಅಂದರೆ ಅವ್ರ ಮಕ್ಕಳು ಭವಿಷ್ಯ ಸುರಕ್ಷಿತವಾಗಿರಲು ಮತ್ತು ಅವರು ಮುಂದೆ ಯಾವುದೇ ಕಷ್ಟ ಇಲ್ಲದೆ ಅವರ ಜೀವನನ ಯಾವುದೇ ಒಂದು ಕಷ್ಟ ನೋಡ್ದಿರ ಸಾಗಿಸ್ಬೇಕು, ಆರಾಮಾಗಿರಬೇಕು ಅನ್ನೋಂಥವ್ರು ಈ ಯೋಜನೆಯನ್ನು ಆಯ್ಕೆ ಮಾಡ್ಕೊಳ್ಬೋದು. ಇವತ್ತು ಪೋಷಕರು ಮಾಡುವಂತಹ ಒಂದು ಸಣ್ಣ ಉಳಿತಾಯ ಅಥವಾ ಒಂದು ಸಣ್ಣ ಹೂಡಿಕೆ ಮಕ್ಕಳ ಭವಿಷ್ಯವನ್ನು ಸುಭದ್ರವನ್ನಾಗಿ ಮಾಡುತ್ತೆ. ಇದು ಅಪ್ರಾಪ್ತ ಮಕ್ಕಳಿಗಾಗಿ ಮಾಡ್ತಾ ಇರುವಂತಹ ಯೋಜನೆ. ಏನಪ್ಪ ಇದು NPS ವಾತ್ಸಲ್ಯ ಯೋಜನೆ ಅಂತ ಕೇಳಿದ್ರೆ, ಇದು ಒಂದು ಅಪ್ರಾಪ್ತ ಮಕ್ಕಳಿಗಾಗಿ NPS ವಾತ್ಸಲ್ಯ ಯೋಜನೆ ಆರಂಭಿಸಲಾಗಿದೆ. ಈ ಯೋಜನೆಯ ಅಡಿಯಲ್ಲಿ ಪೋಷಕರು ಮಕ್ಕಳ ಹೆಸರಿನಲ್ಲಿ ಹಣ ಉಳಿತಾಯ ಮಾಡಬೇಕು. ಮಕ್ಕಳು 18 ವರ್ಷ ತುಂಬುತ್ತಿದ್ದಂತೆ ಇದು ಪಿಂಚಣಿ ಯೋಜನೆಯಾಗಿ ಬದಲಾಗ್ತದೆ. NPS ಯೋಜನೆ ಕೇಂದ್ರ ಸರ್ಕಾರದ ಅಡಿಯಲ್ಲಿಯೇ ಬರುತ್ತದೆ. NPS ಆಗಿ ಬದಲಾಗುತ್ತಿದ್ದಂತೆ ನಿಮ್ಮ ಮಕ್ಕಳಿಗೆ ಪಿಂಚಣಿ ರೂಪದಲ್ಲಿ ನಿಶ್ಚಿತ ಮೊತ್ತವೊಂದು ಬರಲು ಶುರುವಾಗುತ್ತದೆ. ಪೋಷಕರು ಅವರ ನಿವೃತ್ತಿ ಆಗುವಂತಹ ಸಮಯದಲ್ಲಿ ಮಕ್ಕಳ ಭವಿಷ್ಯಕ್ಕೆ ಈ ಹಣನ ಬಳಕೆ ಮಾಡ್ಬೋದು. ಅಂದರೆ ಈಗ ಮಕ್ಕಳಿಗೆ ಅಂದರೆ ಪೋಷಕರಿಗೆ ವಯಸ್ಸಾಗಿರುತ್ತೆ, ಕೆಲಸ ಮಾಡೋದಕ್ಕಾಗೋದಿಲ್ಲ, ಮನೇಲಿ ಆರಾಮಾಗಿ ರೆಸ್ಟ್ ಮಾಡಬೇಕಾಗತ್ತೆ. ಅಂಥ ಟೈಮಲ್ಲಿ ನಿಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅಥವಾ ಅವರ ಒಂದು ಮದುವೆಗೆ ಆಗಿರ್ಬೋದು ಅಥವಾ ಏನೇ ಒಂದು ಇದಕ್ಕೆ ನೀವು ಆ ಹಣನ ಯೂಸ್ ಮಾಡ್ಕೊಳ್ಬೋದು. ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 2013 ಅಡಿಯಲ್ಲಿ NPS ನಿಯಂತ್ರಣದಲ್ಲಿದೆ. ಇದರ ಅಡಿಯಲ್ಲೇ ಕಾರ್ಯವನ್ನು ಸಹ ನಿರ್ವಹಿಸುತ್ತದೆ. ನೀವು ಭಾರತೀಯರಾಗಿದ್ದರೆ ಈ ಯೋಜನೆಯಡಿ ಖಾತೆಯನ್ನು ತೆರೆಯಬಹುದಾಗಿದೆ. ಒಂದು ವೇಳೆ ನೀವು ಅನಿವಾಸಿ ಭಾರತೀಯ ಅಂದರೆ ಬೇರೆ ಒಂದು ದೇಶದಿಂದ ನೀವು ಭಾರತದಲ್ಲಿ ಬಂದು ವಾಸವಾಗಿದ್ದರೆ ಅಥವಾ ಸಾಗರೋತ್ತರ ಪ್ರಜೆಯಾಗಿದ್ದರೆ ಕೆಲವು ಷರತ್ತುಗಳಡಿಯಲ್ಲಿ ನೀವು NPS ಅಕೌಂಟನ್ನು ಓಪನ್ ಮಾಡಬಹುದು. ಅರ್ಜಿ ಸಲ್ಲಿಸಲು ದಿನಾಂಕದಂದು ನಿಮ್ಮ ವಯಸ್ಸು 18ರಿಂದ 70 ವರ್ಷಗಳ ನಡುವೆ ಇರಬೇಕು. ನೀವು POP or POP-SP ಮೂಲಕ ಅಥವಾ eNPS ಮೂಲಕ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಉದ್ಯೋಗದಾತರಿಗೆ NPS ಕೊಡುಗೆ ಮಿತಿಯನ್ನು ಉದ್ಯೋಗಿಯ ಮೂಲ ವೇತನದ 14%ಗೆ ಹೆಚ್ಚಿಸಲಾಗಿದೆ.
ಮತ್ತೊಂದು ಬೆಳವಣಿಗೆಯಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಖಾಸಗಿ ವಲಯದ ಉದ್ಯೋಗದಾತರಿಗೆ NPS ಕೊಡುಗೆ ಮಿತಿಯನ್ನು ನೌಕರರ ಮೂಲ ವೇತನದ 10ರಿಂದ 14%ಗೆ ಹೆಚ್ಚಿಸಿದ್ದಾರೆ. ಸಾರ್ವಜನಿಕ ವಲಯಕ್ಕೂ ಮಿತಿಯನ್ನು ಹೆಚ್ಚಿಸಲಾಗಿದೆ. ಈ ಬೆಳವಣಿಗೆಯು ಹೊಸ ತೆರಿಗೆ ಪದ್ಧತಿಯ ಅಡಿಯಲ್ಲಿ ಮಾತ್ರ ಅನ್ವಯಿಸುತ್ತದೆ. ನೀವು ಆನ್ಲೈನ್ ಮೂಲಕ ಸಹ ಈ ಒಂದು NPS ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದರ ಒಂದು ಲಿಂಕನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೀವಿ, ಅದನ್ನು ಹೋಗಿ ನೀವು ಚೆಕ್ ಮಾಡಬಹುದು. NPS ವೆಬ್ಸೈಟ್ ಓಪನ್ ಆಗ್ತಿದ್ದಂತೆ ನೋಂದಣಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ, ಆನಂತರ ನಿಮಗೆ ನ್ಯೂ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಬೇಕು. ಈಗ ಅರ್ಜಿದಾರರು ಅವರ ಆಧಾರ್ ಅಥವಾ ಪ್ಯಾನ್ ಸಂಖ್ಯೆ, ಮೊಬೈಲ್ ಸಂಖ್ಯೆ, ಇಮೇಲ್ ID ಈ ರೀತಿ ಅವರ ಮಾಹಿತಿಗಳನ್ನ ಎಂಟರ್ ಮಾಡಬೇಕು. NPS ಖಾತೆಯ ವಿವರಗಳನ್ನು ನಿರ್ವಹಿಸಲು ಅವರು 3 ಕೇಂದ್ರೀಯ ರೆಕಾರ್ಡ್ ಕೀಪಿಂಗ್ ಏಜೆನ್ಸಿಗಳಲ್ಲಿ ಒಂದನ್ನು ಆರಿಸಬೇಕಾಗತ್ತೆ. ನಂತರ ನಿಮಗೆ OTP ಬರುತ್ತೆ. OTP ಪರಿಶೀಲನೆಯ ನಂತರ ಕೇಳಲಾಗುವಂತಹ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ನೀಡಬೇಕಾಗತ್ತೆ. ಅಥವಾ ಸಮೀಪದ ಬ್ಯಾಂಕ್ಗೆ ಹೋಗಿ ಕೂಡ ನೀವು NPS ಖಾತೆಯನ್ನು ತೆರೆಯಬಹುದು ಮತ್ತು ಇನ್ನೂ ಹೆಚ್ಚಿನ NPS ಮಾಹಿತಿಯನ್ನು ನೀವು ವೆಬ್ಸೈಟ್ನಲ್ಲಿ ಪಡೆದುಕೊಳ್ಳಬಹುದಾಗಿದೆ. ಯಾರೆಲ್ಲ ತಮ್ಮ ಒಂದು ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೀರ, ಅವ್ರಿಗೊಂದು ಸೇವಿಂಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಅವರು ಈ ಒಂದು NPS ಯೋಜನೆಯನ್ನು ಸದುಪಯೋಗ ಪಡಿಸಿಕೊಳ್ಳಬಹುದು. ನಮ್ಮ ಒಂದು ಈ ಮಾಹಿತಿ ನಿಮಗೆ ಉಪಯೋಗವಾಗಿದೆ ಅಂದ್ಕೊಳ್ತೀನಿ. ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.